ಒಂದು ನರಿ ಬಂದಿತ್ತು ಇಲ್ಲಿ ಫೋಟೋ ಬಿಡ್ತು ಅಲ್ಲೇ ಅಲ್ಲೇ ಮೇ ಬಿ ಕ್ಯಾಮ್ರಾಕ್ಕೆ ಕ್ಯಾಚ್ ಆಗಲ್ಲ, ಅದು ದೂರದಲ್ಲಿದೆ ನರಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತಮ್ಮಗಳ ಆಶೀರ್ವಾದ ಚೆನ್ನಾಗಿದ್ದೀನಿ. ಸೊ ನಾವು ಇವತ್ತು ಇರೋದು ಎಲ್ಲಿ ಗೊತ್ತಾ? ಸೊ ನೀವೇನಾದರೂ ಬ್ಯಾಕ್ ಸೈಡ್ ಒಂದು ಪಿಕ್ಚರ್ ಕಾಣಿಸ್ತಾ ಇದೆ, ಅದನ್ನ ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ? ಸೊ ಮೇ ಬಿ ಇಲ್ಲ ಅನ್ಕೊಳ್ತೀನಿ. ಅಬ್ಸರ್ವ್ ಮಾಡಿರ್ತಾರೆ. ಇಲ್ಲಿ ಹತ್ರದಲ್ಲಿ ಯಾರು ಇರ್ತಾರೆ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾನು ಇರೋದು ಆಲ್ಮಟ್ಟಿ ಊರನ್ನ ಬಿಟ್ಟು ಸ್ವಲ್ಪ ದೂರದಲ್ಲಿ ನೋಡಿ, ಅಕ್ಕಪಕ್ಕ ಎಲ್ಲ ಕಾಣಿಸ್ತಾ ಇರ್ಬೋದು. ಬೆಟ್ಟ ಇದೆ, ಗುಡ್ಡ ಇದೆ, ಫಾರೆಸ್ಟ್ ಇದೆ. ಸೊ ಫ್ರೀಡಮ್ ಆಗಿರುವಂಥ ಏರಿಯಾ. ಈ ಏರಿಯಾದಲ್ಲಿ ಅದ್ಭುತವಾಗಿರುವಂಥ ಒಂದು ಪ್ಲೇಸ್ನ ತೋರಿಸ್ತಾ ಇದ್ದೀನಿ, ಬನ್ನಿ. ಸ್ನೇಹಿತರೆ, ನೀವೇನು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ಲ, ಈ ಪ್ಲೇಸ್ ಹೆಸರು ಬಂದುಬಿಟ್ಟು ಅಡ್ಕಲ್ ಗುಂಡಪ್ಪ ಟೆಂಪಲ್ ಅಂತ ಕರೀತಾರೆ. ಸೊ ಇಲ್ಲೆಲ್ಲ ನಾರ್ಮಲಾಗಿ ಅದೇ ರೀತಿಯಲ್ಲಿ ಕರೆಯುವಂಥದ್ದು. ಸೊ ಈ ಟೆಂಪಲ್ ಬಂದುಬಿಟ್ಟು ಲಕ್ಷ್ಮೀ ನಾರಾಯಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಓಕೆ, ಸೊ ಇದರದೇ ಆಗಿರುವಂತಹ ಒಂದು ಟೆಂಪಲ್ಗೆ ಇದರದೇ ಆಗಿರುವಂಥ ಒಂದು ಪೌರಾಣಿಕ ಇತಿಹಾಸ ಇದೆ. ಸೊ ತುಂಬಾ ಸೊಗಸಾಗಿರುವಂಥದ್ದು. ಸೊ ಮೇಲೆ ನೀವು ಒಂದು ಕಲ್ಲು ಮೇಲೆ ಕಲ್ಲು ನೋಡ್ತಾ ಇರ್ಬೋದು. ತುಂಬ ವಿಚಿತ್ರ ಮತ್ತು ಮನುಷ್ಯನ ಜ್ಞಾನಕ್ಕೆ ಸಿಗಲಾರದಂಥ ಕೆಲವೊಂದು ಪ್ಲೇಸಸ್ಗಳಿದ್ದಾವೆ ಭೂಮಿ ಮೇಲೆ. ತುಂಬಾ ಪ್ಲೇಸಸ್ಗಳು ಇದ್ದಾವೆ, ಅದರಲ್ಲಿ ಇದು ಕೂಡ ಒಂದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಮೇಲೆ ಹೋಗೋಣ ಬನ್ನಿ. ಸ್ನೇಹಿತರೆ, ಗಮನಿಸ್ತಾ ಇರ್ಬೋದು, ಇಲ್ಲಿ ದೇವಸ್ಥಾನದ ಹತ್ರ ನಾವು ಬಂದಿದ್ದೀವಿ. ಸೊ ದೇವಸ್ಥಾನದ ಹೆಸರು ನಿಮ್ಗೆ ಕಾಣಿಸ್ಬೋದು, ಶ್ರೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ. ಓಕೆ, ಸೊ ದೇವಸ್ಥಾನದ ಒಳಗಡೆ ನಿಮಗೆ ತೋರಿಸ್ತೀನಿ ನೋಡಿ ಒಂದು. ಸ್ನೇಹಿತರೆ, ನೀವೇನು ಗಮನಿಸ್ತಾ ಇದ್ದೀರಲ್ಲ, ಸೊ 2 ಮೂರ್ತಿ ಇದೆ, ಒಂದು ಮೂರ್ತಿ ಇಲ್ಲ. ಸೊ 2 ಮೂರ್ತಿ ಬರೋದಕ್ಕಿಂತ ಮುಂಚೆ, ಅದನ್ನು ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಇದ್ದಿದ್ದು, ಸೊ ಅಲ್ಲೊಂದೇನು ದೊಡ್ಡ ಕಲ್ಲು ಕಾಣ್ತಾ ಇದೆಯಲ್ಲ, ಆ ಕಲ್ಲು ಮಾತ್ರ. ದೇವಸ್ಥಾನದ ಮುಂಭಾಗದಿಂದ ಹಾಗೆ ಸ್ವಲ್ಪ ಎದುರುಗಡೆ ಬಂದರೆ ಸ್ನೇಹಿತರೆ, ಸೊ ನಿಮ್ಮೆಲ್ಲರ ಬಾಸ್ ಇದ್ದಾರೆ ಇಲ್ಲಿ, ನೋಡ್ತಾ ಇರ್ಬೋದು. ಒಳಗಡೆ ತೋರಿಸ್ತೀನಿ, ಕಾಣಿಸ್ತಾ ಇಲ್ಲ ನೋಡಿ ಸ್ನೇಹಿತರೆ. ಯಲಗೂರೇಶ್ವರ ಪ್ರಸನ್ನ ಅಂತ ಬರೆದಿದ್ದಾರೆ ಇಲ್ಲಿ. ಸೊ ಪ್ಲೇಸ್ ನಾನು ಗಮನಿಸ್ಬೋದು, ತುಂಬಾ ಗಾಳಿ ಇದೆ ಇಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲೊಂದು ಕೆರೆ ಕಾಣಿಸ್ತಾ ಇರ್ಬೋದು, ನಿಮಗೆ ಕಾಣಿಸುತ್ತಾ? ಸೊ ಆ ಕೆರೆಗೂ ಈ ದೇವಸ್ಥಾನಕ್ಕೂ ತುಂಬ ಹಳೆಯ ಕಾಲದ ಸಂಬಂಧ ಇದೆ, ತುಂಬ ವರ್ಷಗಳ ಕಳೆದೋಗಿದೆ. ಏನು ಆ ಕೆರೆನ ನೋಡಿದ್ರಲ್ಲ ಸ್ನೇಹಿತರೆ, ಅದಕ್ಕೂ ಕೂಡ ತುಂಬ ಒಂದು ಇತಿಹಾಸ ಇದೆ. ಯಾಕಂದರೆ ಒಬ್ಬ ರಾಜ ಆ ಕೆರೆಯನ್ನು ಸ್ಥಾಪನೆ ಮಾಡಿದ್ದು. ನನಗೆ ಅಷ್ಟೊಂದು ಕ್ಲಿಯರ್ ಆಗಿರುವಂಥ ಮಾಹಿತಿ ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ವಿಚಾರಿಸಿದಾಗ ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ ನಮಗೆ. ಆ ಮಾಹಿತಿಗಳನ್ನು ಸ್ಪಷ್ಟನೆ ಪಡಿಸ್ತೀನಿ ನಾನು. ಸೊ ಒಬ್ರಿದ್ದಾರೆ, ಅವ್ರ ಹತ್ರ ಮಾತಾಡೋಣಂತೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವ್ರು ನಮ್ಮ ಚಿಕ್ಕಪ್ಪ. ಸೊ ನಾವು ಇಲ್ಲಿಗೆ ಬಂದು, ಸೊ ನಮ್ಮದು ಊರು ಇದೆ ಆಲ್ಮಟ್ಟಿಗೆ, ತುಂಬಾ ಇತಿಹಾಸ ಅಂತ ಹೇಳಿದ್ದೆ ನಾನು. 30 ವರ್ಷಗಳಿಂದ, ಸೊ 30 ವರ್ಷಗಳ ಹಿಂದೆ ಆಲ್ಮಟ್ಟಿ, ಇವಾಗ ನಾನೇನು ನಿಮಗೆ ತೋರಿಸಿದ್ನಲ್ಲ, ಆ ಆಲ್ಮಟ್ಟಿ ಅಲ್ಲಿರಲಿಲ್ಲ. ಆ್ಯಕ್ಚುಲಿ ಆಲ್ಮಟ್ಟಿ ಇದ್ದುದು ಕೃಷ್ಣಾ ನದಿ ಒಳಗಡೆ ಹೋಗಿದೆ. ಅದನ್ನು ಇವಾಗ ಹಳೆ ಆಲ್ಮಟ್ಟಿ ಅಂತ ಕರೀತಾರೆ. ಸೊ ಅದು ಮುಳುಗಡೆ ಆದ ನಂತರ, ಕೃಷ್ಣಾ ನದಿ ಡ್ಯಾಮ್ನ ನಿರ್ಮಾಣ ಆದ ನಂತರ, ಅದು ಮುಳುಗಡೆ ಆದ ನಂತರ ಅಲ್ಲಿರುವಂಥ ಜನಕ್ಕೆ ಒಂದು ಸ್ಥಳ, ಅಂದರೆ ಅಲ್ಲಿಂದ ಬೇರೆ ಒಂದು ಸ್ಥಳಕ್ಕೆ ಕಳಿಸಿದ್ದಾರೆ. ಸೊ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಫ್ಲಾಟ್ ಕೂಡ ಸಿಕ್ಕಿದೆ. ಅಂದರೆ ಎಷ್ಟು ಮನೆಗಳಿತ್ತು ಅಷ್ಟು ಫ್ಲಾಟ್ಗಳನ್ನು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅಲ್ಲಿರುವಂಥ ಮನೆಗಳು, ಕೆಲವೊಂದು ಮನೆಗಳು ಬಿದ್ದೋಗಿದೆ, ಕೆಲವೊಂದು ಫೌಂಡೇಶನ್ಗಳಿದ್ದಾವೆ. ಸೊ ಅಲ್ಲಿ ತುಂಬ ಇದೆ, ತೋರಿಸ್ಲಿಕ್ಕಿದೆ, ಮಾಡೋಣಂತೆ. ಸೊ ನಾವು ಇಲ್ಲಿಗೆ ಬಂದು ಒಂದು 20-25 ವರ್ಷ
25 ವರ್ಷದೊಳಗಡೆ ಇವ್ರು ನಮ್ಮ ಚಿಕ್ಕಪ್ಪ. ಸೊ ಇವರಿಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿಗಳಿದ್ದಾವೆ. ಸೊ ಅಷ್ಟೊಂದು ಸ್ಪಷ್ಟವಾಗಿ ನನಗೂ ಕೂಡ ಮಾಹಿತಿ ಗೊತ್ತಿಲ್ಲ. ಸೊ ಇದಕ್ಕೆ ಆಗಿರುವಂಥ ಪೌರಾಣಿಕ ಕಥೆಗಳಿದ್ದಾವೆ. ಆ ಕಥೆಗಳಲ್ಲಿ ಕೆಲವೊಬ್ರು ಹೇಳಿರುವಂಥ ಕಥೆಗಳು ಇವ್ರಿಗೆ ಗೊತ್ತಿದೆ. ಸೊ ಅವರನ್ನೇ ಕೇಳೋಣಂತೆ, ಏನೆಲ್ಲ ಇದರ ಇತಿಹಾಸ ಇದೆ ದೇವಸ್ಥಾನದ್ದು ಅಂತ ಕೇಳೋಣಂತೆ. ಓಕೆ. ಒಬ್ಬರು ಯಲಗೂರಿಂದ ತಿರುಪತಿಗೆ ಬ್ರಾಹ್ಮಣರು ನಡ್ಕೊಂತ ಹೋಗ್ತಿದ್ರಂತೆ. ಅವರಿಗೋಸ್ಕರ ಕನಸಿನಲ್ಲಿ ಬಂದು ದೇವರು ನೀ ಅಲ್ಲಿಗೆ ಯಾಕೆ ಬರ್ತೀನಿ, ನಾ ಇಲ್ಲಿಗೆ ಬರ್ತೀನಿ ಅಂತೇಳಿ ಹೇಳಿದ್ದು. ಆಮೇಲೆ ಬಂದು ಇಲ್ಲಿ ಸ್ಥಾಪನೆ ಆಗಿದೆ ದೇವರು. ಸ್ನೇಹಿತರೆ, ನೀವು ಅಲ್ಲಿ ಗಮನಿಸಿರ್ಬೋದು ಆಂಜನೇಯ ಒಂದು ವಿಗ್ರಹ ಏನಿದೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ದೇವಸ್ಥಾನ. ಸೊ ಎದುರುಗಡೆನೆ ಆಂಜನೇಯದೊಂದು ಚಿಕ್ಕದಾಗಿರುವಂಥ ಟೆಂಪಲ್ ಇದೆ. ಅದರ ಮೇಲೆ ಯಲಗೂರೇಶ್ವರ ಪ್ರಸನ್ನ ಅಂತ ಬರೆದಿದ್ದಾರೆ. ಯಲಗೂರು ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಇರ್ಬೋದು. ಸೊ ಅಷ್ಟು ದೂರದಲ್ಲಿ ಯಲಗೂರು ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ಏನಿದೆ ಅಂದರೆ, ನಮ್ಮ ಒಂದು ಆಂಜನೇಯ ಸ್ವಾಮಿಯ ದೊಡ್ಡ ದೇವಸ್ಥಾನ ಇದೆ, ಯಲಗೂರೇಶ್ವರ ಅಂತ. ಅಲ್ಲಿ ಕೂಡ ದೊಡ್ಡ ದೇವಸ್ಥಾನ ಇದೆ. ಅದೇ ಹೆಸರನ್ನು ಇಲ್ಲಿ ಕೂಡ ಇಟ್ಟಿದ್ದಾರೆ. ಸೊ ಅಲ್ಲಿಗೂ ಮತ್ತು ಇಲ್ಲಿಗೂ ಮತ್ತು ಆ ಕೆರೆಗೂ ಎಲ್ಲದಕ್ಕೂ ಕೂಡ ಒಂದು ಲಿಂಕ್ ಇದೆ. ಮನುಷ್ಯರಿಗೆ ಯೋಚನೆಗೆ ನಿಲ್ಕೋದಿಲ್ಲ ಇದು ಹೆಂಗೆ ಅಂತ. ಕೆಲವೊಬ್ಬರಿಗೆ ಮಾತ್ರ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಕೇಳೋಣಂತೆ. ಕೇಳಿದಾಗ ಅವ್ರ ಕಡೆಯಿಂದ ಬಂದಿರುವಂಥ ಸ್ಪಷ್ಟವಾಗಿರುವಂಥ ಉತ್ತರ. ಸೊ ಯಲಗೂರಿನಲ್ಲಿ ಬ್ರಾಹ್ಮಣರು ತುಂಬ ಜನ ಇದ್ದಾರೆ. ಸೊ ಬ್ರಾಹ್ಮಣ ವಾಸ ಯಲಗೂರಿನಲ್ಲಿ ತುಂಬ ಜನ ಇದ್ದಾರೆ. ಸೊ ಅಲ್ಲಿರುವಂತಹ ಒಬ್ಬ ಬ್ರಾಹ್ಮಣರು ತಿರುಪತಿಗೆ ಪಾದಯಾತ್ರೆ ಮಾಡ್ತಾಯಿದ್ರು. ಸೊ ಈ ಕತೆ ಇವಾಗಿಂದಲ್ಲ, ತುಂಬ ವರ್ಷಗಳ, ತುಂಬ ಹಳೆಯದಂದರೆ ಹಳೆಯದು ಅಂತ ಹೇಳ್ತೀನಿ ನಾನು. ಸೊ ಆ ಒಂದು ಸಮಯದಲ್ಲಿ ದೇವರು, ನೀನು ಅಂದರೆ ಅವರ ಕನಸಿನಲ್ಲಿ ಬಂದು, ಆ ಒಂದು ಬ್ರಾಹ್ಮಣರ ಕನಸಿನಲ್ಲಿ ಬಂದು, ನೀನು ಅಷ್ಟು ದೂರ ಯಾಕೆ ನನಗೋಸ್ಕರ ಪಾದಯಾತ್ರೆಯನ್ನು ಮಾಡ್ಕೊಂಡು ನೀನು ಅಷ್ಟು ದೂರ ಯಾಕೆ ಬರ್ತೀಯ ಅಂತ ಹೇಳಿಬಿಟ್ಟು ದೇವರು ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರಂತೆ ಅಂತ ಅವರ ಕನಸಿನಲ್ಲಿ ಬಂದಿದ್ದು. ಸೊ ಅವರ ಕನಸಿನಲ್ಲಿ ಬಂದಿದ್ರೆ ಹೆಂಗೆ ನಂಬಕ್ಕೆ ಆಗುತ್ತೆ? ಸೊ ಕನಸಿನಲ್ಲಿ ಇವಾಗ ನಮಗೂ ಕನಸು ಬರುತ್ತೆ, ಬೇರೆಯವ್ರಿಗೆ ಕನಸು ಬರುತ್ತೆ. ಸೊ ಒಬ್ಬೊಬ್ಬರ ಮನುಷ್ಯನ ಕಲ್ಪನೆಗಳು ಒಂದೊಂದಿರುತ್ತೆ. ಸೊ ಅವರ ಕನಸಲ್ಲಿ ಬಂದಿದೆ ಅಂದರೆ ಅದು ಅವರು ಸಾಬೀತುಪಡಿಸ್ಕೊಳ್ಬೇಕಲ್ಲ. ಸೊ ದೇವರ ಭಕ್ತ, ದೇವರು ಕನಸಲ್ಲಿ ಹೇಳಿದ್ದಾನೆ ನಾನು ಇಲ್ಲಿಗೆ ಬರ್ತೀನಂತ. ಸೊ ಅದಕ್ಕೆ ಸಾಬೀತಾಗಿ ಏನಿದೆ, ದೇವರು ಬಂದಿದ್ದಾನೆ ಅನ್ನೋಕೆ ಏನಿದೆ, ಅದಕ್ಕೂ ಕೂಡ ಒಂದು ಕತೆ ಇತ್ತು. ಆ ಮನುಷ್ಯನೂ ಕೂಡ ಟೆಸ್ಟ್ ಮಾಡಲಿಕ್ಕೆ ಅಂತ ಸೊ ಟೆಸ್ಟ್ ಮಾಡಿದರು. ಅದು ಏನಂತ ಅವ್ರನ್ನೇ ಒಂದ್ಸರಿ ಕೇಳೋಣ ಬನ್ನಿ. ಅವರು ಬ್ರಾಹ್ಮಣರ ಕನಸಿನಲ್ಲಿ ಬಂತು. ಓಕೆ, ಬ್ರಾಹ್ಮಣ ಕನಸಿನಲ್ಲಿ ಬಂದಾದ ನಂತರ ದೇವರು ಇಲ್ಲೇ ಬಂದಿದ್ದಾನೆ, ಇದೇ ಸ್ಥಳದಲ್ಲಿ ಇದ್ದಾನೆ ಅನ್ನೋಕ್ಕೆ ಮಾಹಿತಿ ಏನಿತ್ತು? ಕುರು ಏನಾದರೂ ಬಂದಿತ್ತ ಅಲ್ಲಿ? ಕುರು ಅಂದರೆ ಏನಾದರೂ ಒಂದು ಎಕ್ಸಾಂಪಲ್ ಅವ್ರಿಗೆ ಸಿಕ್ಕಿತ್ತಾ, ದೇವರು ಇಲ್ಲೇ ಇದ್ದಾನೆ, ಇದೇ ಜಾಗದಲ್ಲಿ ಇದ್ದಾನೆ ಅಂತ? ಅಥವಾ ಏನಾದರೂ ಬೇರೆ ಘಟನೆಗಳು ನಡೆದಿದ್ವಾ? ಇಲ್ಲಿ ಒಂದು ಅವ್ರ ಮನೆಯಿಂದ, ಬ್ರಾಹ್ಮಣರ ಮನೆಯಿಂದ ಒಂದು ಆಕಳ ಬಂದು ಇಲ್ಲಿ ಹಾಲನ್ನು ಕರಿತಿತ್ತಂತ ಹೇಳ್ತಿದ್ರು. ಹಿಂದಕ್ಕೆ ನಮಗೂ ಅದು ಪಕ್ಕ ಗೊತ್ತಿಲ್ಲ ಅಷ್ಟೇ. ಆಮೇಲೆ ಆ ದೇವರದಾನಂತೆ ಗೊತ್ತಾಗಿದೆ ಅವ್ರಿಗೂ ಕೂಡ. ಅದು ಘಟನೆ ಆದ ನಂತರ ದೇವರಿದಾನಂತೆ ಗೊತ್ತಾಗಿದೆ. ಹಾಗೆ ಸ್ನೇಹಿತರೆ, ಇವ್ರು ಹೇಳೋ ಪ್ರಕಾರ ನಾನು ಅರ್ಥವಾಗುವಂತ ಹೇಳ್ತೀನಿ ನಿಮ್ಗೆ. ಸೊ ಯಲಗೂರು ಅಂತ ಒಂದು ಏನು ಇದೆ ಅಂತ ಹೇಳಿದ್ನಲ್ಲ, ಯಲಗೂರಿಂದ ಇಲ್ಲಿಗೆ ಒಂದು ಹಸು ಬರ್ತಾ ಇತ್ತು. ಸೊ ಆ ಹಸು ಇಲ್ಲಿ ಏನಿದೆಯಲ್ಲ, ಇದು ಸ್ವಲ್ಪ ಇವಾಗ ಅಪ್ಡೇಟ್ ಆಗಿದೆ. ದೇವಸ್ಥಾನ ಬಣ್ಣ ಮತ್ತು ರೋಡ್ಸ್ ಅದೆಲ್ಲ ಮಾಡಿದ್ದಾರೆ ಇಲ್ಲಿ. ಸ್ವಲ್ಪ ಇವಾಗ ಅಪ್ಡೇಟ್ ಆಗಿದೆ. ಇದಕ್ಕೂ ಮುಂಚೆ ಹೇಗಿತ್ತಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ಇದೇ ಒಂದು ಪ್ಲೇಸಿಗೆ, ಪರ್ಟಿಕ್ಯುಲರ್ ಆಗಿ ಇದೇ ಪ್ಲೇಸಿಗೆ ಬಂದು ಒಂದು ಹಸು ತಾನಾಗೆ ಹಾಲನ್ನು ಒಂದು ಕಲ್ ಮೇಲೆ, ಅಂದರೆ ಇವಾಗ ಹಸು ಹಾಲು ಕುಡಿಬೇಕಾದ್ರೆ, ಮರಿ ಹಾಲು ಕುಡಿಬೇಕಾದ್ರೆ ಸೊ ಹಾಲು ಯಾವ ಥರ ಬರುತ್ತೋ ಅದೇ ರೀತಿ ಒಂದು ಬಂಡೆ ಇಲ್ಲಿ ಕುಡಿತಾ ಇತ್ತು ಅಂತ ಪೌರಾಣಿಕ ಇತಿಹಾಸ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಹೇಳಿರೋ ಹಾಗೆ, ಪೌರಾಣಿಕ ಸತ್ಯಗಳಲ್ಲಿ ಹೇಳಿರೋ ಹಾಗೆ ಈ ರೀತಿಯಾಗಿರುವಂಥ ಒಂದು ಸತ್ಯತೆ ಇಲ್ಲಿದೆ ಅಂತ ನಾವು ಗಮನಿಸ್ಬೋದು ಸ್ನೇಹಿತರೆ. ಸೊ ತುಂಬಾ ಒಂದು ಅದ್ಭುತವಾಗಿರುವಂಥ ಪ್ಲೇಸ್ ಅಂತ ಹೇಳ್ತೀನಿ. ನನಗೆ ಗೊತ್ತಿರಲಿಲ್ಲ ಆಲ್ಮಟ್ಟಿಯಲ್ಲಿ ಇಷ್ಟೊಂದು ಹಳೆ ಅಂದರೆ ಚಿಕ್ಕವರಿದ್ದಾಗಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ದೇವಸ್ಥಾನ ಇದೆ, ಕೈ ಮುಗಿಬೇಕು. ಬಟ್ ಆದರೆ ಅವುಗಳ ಸತ್ಯತೆಯನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಅಷ್ಟೊಂದು ತಾಳ್ಮೆ ಇರಲಿಲ್ಲ ಅವಾಗ. ಸೊ ಅಷ್ಟೊಂದು
ಗೊತ್ತಿರಲಿಲ್ಲ ನಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸ್ವಲ್ಪ ದಿನಗಳ ನಂತರ ಕಳೆದ ದಿನಗಳೇ ನಮಗೆ ಪಾಠಗಳಾಗ್ತವೆ. ಸೊ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಇರುವಂಥ ಇತಿಹಾಸ ಇಷ್ಟಿದೆ. ಸೊ ಇದನ್ನು ಹೊರತುಪಡಿಸಿ ತುಂಬಾ ಇಲ್ಲಿ ಪ್ಲೇಸಸ್ಗಳಿದ್ದಾವೆ. ಅವನ್ನ ನಾನು ನಿಮಗೆ ತೋರಿಸ್ಬೇಕಂತ ಕಾಯ್ತಾ ಇದ್ದೀನಿ. ಖಂಡಿತ ತೋರಿಸ್ತೀನಿ. ಸೊ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ ಯಾವ ರೀತಿಯಲ್ಲಿದೆ. ಸೊ ಇದು ಕಲ್ಲಿನಲ್ಲೇ ಪೂರ್ತಿ ಈ ರೀತಿ ನಿರ್ಮಾಣ ಆಗಿರೋದು ಇದು. ಸೊ ನಾವು ಹೈಟಲ್ಲಿದ್ದೀವಿ ಇವಾಗ. ಇಲ್ಲಿ ಒಂದು ನಿಮಗೆ ಕಲ್ಲು ಕಾಣಿಸ್ತಾ ಇದೆ. ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ಸ್ನೇಹಿತರೆ ನಿಮಗೆ? ಓಕೆ ಸ್ನೇಹಿತರೆ, ಬ್ಯಾಕ್ ಸೈಡ್ ಏನು ನೋಡ್ತಾ ಇದ್ದೀರಲ್ಲ, ಇದು ಬಿರ್ಯಾ ಕಲ್ಲು ಅಂತ ನಾನು ಹೇಳ್ತೀನಿ. ಒಂದು ಕೆಳಗಡೆ ಕಲ್ಲಿದೆ. ಆ ಕಲ್ಲು ಮೇಲೆ ಆ ಕಲ್ಲು ನಿಂತ್ಕೊಂಡಿದೆ. ಅದು ಇವಾಗಿಂದಲ್ಲ, ತುಂಬ ವರ್ಷಗಳಿಂದ. ಸೊ ಸಾಮಾನ್ಯವಾಗಿ ಇತಿಹಾಸದಲ್ಲಿ ನಾವು ನೋಡೋದಾದರೆ ಏನಾಗುತ್ತೆ ಅಂದರೆ, ಸೊ ದಿನಗಳು ಕಳೆದಂತೆ, ವರ್ಷಗಳು ಕಳೆದಂತೆ, ಯುಗಗಳು ಕಳೆದಂತೆ ಕಲ್ಲು ತನ್ನ ಒಂದು ಪ್ರಾಮುಖ್ಯತೆಯನ್ನು, ಅಂದರೆ ತನ್ನ ಒಂದು ರೂಪವನ್ನು ಕಳೆದುಕೊಳ್ತಾ ಬರುತ್ತೆ. ಕರಗ್ಬೋದು, ಇಲ್ಲ ಸರಿದು ಇನ್ನೊಂದು ಜಾಗಕ್ಕೆ ಹೋಗ್ಬೋದು, ಇಲ್ಲ ಮಾಯ ಆಗ್ಬೋದು ಇನ್ನೊಂದು ಇತಿಹಾಸದ ಪ್ರಕಾರ. ಸೊ ಈ ರೀತಿಯಲ್ಲಿದೆ. ಇದು ಸುಮಾರು ವರ್ಷಗಳು, ಯುಗಗಳ ಕಾಲಕ್ಕೆ ಹೋದರೆ ಅದು ಗೊತ್ತಿಲ್ಲ ನಮಗೆ. ವರ್ಷಗಳ ಕಾಲದ ಇತಿಹಾಸ ಮಾತ್ರ ನಮ್ಗೆ ಗೊತ್ತಿರೋದು. ಅಷ್ಟು ದಿನಗಳಿಂದ ಇದು ಇದೇ ರೀತಿಯಲ್ಲಿ ಇರ್ಬೋದು. ಇದಕ್ಕೆ ಯಾವ ರೀತಿಯಾಗಿರೋಂಥ ಒಂದು ಬ್ಯಾಲೆನ್ಸ್ ಇದೆ ಅಂತ ನಾವು ನೋಡ್ಬೋದು ಸ್ನೇಹಿತರೆ. ಏನು ಬ್ಯಾಲೆನ್ಸ್ ಇದೆ ಅಂತ ಅದನ್ನು ಕಾಣಿಸ್ತಾ ಇದೆ ನಮಗೆ. ಅದರ ಹತ್ರನೇ ಕರ್ಕೊಂಡು ಹೋಗ್ತೀವಿ. ನೋಡಿ ನೀವು ಒಂದ್ಸರಿ ಏನು ಬ್ಯಾಲೆನ್ಸ್ ಇದೆ ಅದಕ್ಕೆ, ಆ ಕಲ್ಲಿಗೆ ಏನು ಬ್ಯಾಲೆನ್ಸ್ ಇದೆ. ನೋಡಿ ಸ್ನೇಹಿತರೆ, ಈ ಕಲ್ಲನ್ನ ಗಮನಿಸಿದ್ರೆ ಯಾವುದೋ ಒಂದು ರೂಪನ ಅಬ್ಸರ್ವ್ ಮಾಡ್ಬೋದು ನಾವು. ನಾನು ತುಂಬ ಸೀರಿಯಸ್ ಆಗಿ ಗಮನಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಸೀರಿಯಸ್ ಆಗಿ ಗಮನಿಸಿ. ಈ ಒಂದು ಕಲ್ಲನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ರೂಪ ಕಾಣುತ್ತೆ. ನಾನು ಗಮನಿಸಿರೋ ಹಾಗೆ ಸ್ನೇಹಿತರೆ, ಆ ಕಲ್ಲಲ್ಲಿ ಯಾವುದೋ ಒಂದು ರೂಪ ಕಾಣಿಸುತ್ತೆ. ಸ್ವಲ್ಪ ಹಿಂದೆ ಬಂದು ತೋರಿಸ್ತೀನಿ ನಿಮಗೆ. ನೋಡಿ, ನಿಮಗೇನಾದರೂ ಸ್ವಲ್ಪ ಥಿಂಕಿಂಗ್ ಬಂತಂದರೆ ಸೊ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿಯಾಗಿರುವಂಥ ಒಂದು ಆ ಕಲ್ಲಿನ ರೂಪ ತೋರಿಸ್ತಾ ಇದೆ ಅಂತ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು. ಮೇಲೆ ಇದು ಒಂದು ತಲೆ ಆಕಾರದಲ್ಲಿ ಕಾಣುತ್ತೆ. ಮೇಲೆ ಇದೊಂದು ತಲೆ ಆಕಾರದಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಕೆಳಗಡೆ ಒಂದು ಕೈಯ ಆಕಾರದಲ್ಲಿ ಭುಜ ರೀತಿಯಲ್ಲಿ ಕಾಣಿಸುತ್ತೆ. ಓಕೆ, ಹಂಗೆ ಕೆಳಗಡೆ ಬಂದರೆ ನಾವು ಒಂದು ಕೈ ರೂಪದಲ್ಲಿ ಕಾಣಿಸುತ್ತೆ. ಓಕೆ, ಅಲ್ಲಿ ಕೆಳಗಡೆ ಎಲ್ಲ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ಸೊ ನೋಡಿ, ಇದನ್ನು ತುಂಬ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿದರೆ ಯಾವುದೋ ಒಂದು ನಾವು ಅಲ್ಲೊಂದು ರೂಪನ ಗಮನಿಸ್ಬೋದು ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ನನ್ನ ಮನಸ್ಸಲ್ಲಿ ಕಾಣಿಸ್ತಾ ಇದೆ, ಅವ್ರವ್ರ ಮನಸ್ಸಲ್ಲಿ ಅದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಇದನ್ನು ಗಮನಿಸ್ಬೋದು ನೀವು. ತುಂಬಾ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಮೊದಲು ಒಂದು 10 ವರ್ಷಗಳ ಹಿಂದೆ ಇರುವಂಥ ಒಂದು ದೇವಸ್ಥಾನ ತುಂಬಾ ಒಂದು ಬದಲಾವಣೆಯನ್ನು ಹೊಂದಿದೆ. ತುಂಬಾ ಒಂದು ಬದಲಾವಣೆ ಇಲ್ಲ ಆಗಿದೆ. ಇಲ್ಲಿ ಫೌಂಡೇಶನ್ ಕೂಡ ಮಾಡಿದ್ದಾರೆ. ಪ್ರತಿ ವರ್ಷದ ಶ್ರಾವಣ ತಿಂಗಳಲ್ಲಿ ಈ ಒಂದು ದೇವಸ್ಥಾನದ ಜಾತ್ರೆ ನಡೆಯುತ್ತೆ ಸ್ನೇಹಿತರೆ. ತುಂಬ ಜನಗಳು ಇಲ್ಲಿಗೆ ಬರ್ತಾರೆ. ಪಕ್ಕದಲ್ಲೇ ನಿಡಗುಂದಿ ಅಂತ ಇದೆ. ನಿಡಗುಂದಿ ಆ್ಯಕ್ಚುಲಿ ತಾಲೂಕು, ವಿಜಯಪುರ ಡಿಸ್ಟಿಕ್ಕಲ್ಲಿ ನಿಡಗುಂದಿ ತಾಲೂಕು. ಆಲ್ಮಟ್ಟಿ ಊರು ಗ್ರಾಮ ಬರುತ್ತಲ್ಲ, ಅದೇ ತಾಲೂಕಿಗೆ ಸೇರಿಕೊಳ್ಳುತ್ತೆ. ಸುತ್ತಮುತ್ತ ಹಳ್ಳಿಯವರು ಬಂದು ಈ ಒಂದು ಗುಡ್ಡದಲ್ಲಿರುವಂಥ ದೇವಸ್ಥಾನ ಇದು. ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರುವಂಥದ್ದಾಗಿರುತ್ತೆ. ಈ ಒಂದು ಗುಡ್ಡದಲ್ಲಿರುವಂಥ ದೇವಸ್ಥಾನಕ್ಕೆ ಬಂದು ತುಂಬಾ ಚೆನ್ನಾಗಿ ಜಾತ್ರೆಯನ್ನು ಕೂಡ ಇಲ್ಲಿ ಮಾಡ್ತಾರೆ ಸ್ನೇಹಿತರೆ. ತುಂಬ ಸೊಗಸಾಗಿದೆ ನೋಡಿ ಮಾತ್ರ. ಸೊ ಹೇಳಲಿಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಎಲ್ಲ ಕಲ್ಲು, ಇದೊಂಥರ ಗಟ್ಟಿ ಕಲ್ಲು ಸ್ನೇಹಿತರೆ. ತುಂಬಾ ಇದೆ ಇದು. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸೂರ್ಯ ಇವತ್ತು ಕೂಡ ಮುಳುಗ್ತಾ ಇದ್ದಾರೆ. ಪ್ರತಿದಿನ ಆತನದು ಅದೇ ಕೆಲಸ ಅಲ್ಲ, ಬರೋದು ಹೋಗೋದು. ಸೊ ದಿನನಿತ್ಯದ ಅವರವರ ಕೆಲಸಗಳು ಅವರು ನೀಟಾಗಿ ಮಾಡ್ಕೊಂಡು ಹೋದರೆ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಕಾಣ್ಬೋದು ಸ್ನೇಹಿತರೆ. ಅದಕ್ಕೆ ನಮಗೆ ಸಾಕ್ಷಿ ಪ್ರಕೃತಿನೇ ಅಂತ ಹೇಳ್ತೀನಿ ನಾನು. ಯಾಕಂದರೆ ನಾನು ಕೂಡ ಇಷ್ಟು ದೊಡ್ಡವನಾದೆ, ಬೇರೆ ಯಾರನ್ನು ಕೂಡ ನಾನು ಫಾಲೋ ಮಾಡಲಿಲ್ಲ. ಸೊ ಇದು ನನ್ನ ಒಂದು ಪ್ರಾಕ್ಟಿಕಲ್ ಆಗಿರುವಂಥ ಸತ್ಯ. ಸೊ ನಾನು ಏನು ಹೇಳ್ತೀನಂದರೆ, ಯಾರನ್ನು ಕೂಡ ನಾನು ಫಾಲೋ ಮಾಡಲಿಲ್ಲ. ಐ ಮೀನ್ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಪ್ರಕೃತಿಯಲ್ಲಿ ನಾನು ಕಂಡಿರುವಂಥ ಸತ್ಯಗಳು ತುಂಬ ಇದ್ದಾವೆ.
ಸೊ ನಾನು ಇವಾಗ ಒಂದು ಏನು ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ದಿನನಿತ್ಯದ ಕೆಲಸಗಳು ನಾವು ತನ್ನ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ತಾನು ಅವಾಗೇ ಮಾಡಿ ಮುಗಿಸಿದಂದರೆ ಸೊ ಅವನಿಗೆ ಯಾವುದೇ ರೀತಿಯಾದಂಥ ಮುಂದೆ ತೊಂದರೆಗಳಿರಲ್ಲ, ಟೆನ್ಷನ್ ಇರಲ್ಲ. ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಬೇಕು, ಆವತ್ತಿನ ಘಾಟ ಅವತ್ತಿಗೆ ಸಾಗಂತಾರಲ್ಲ ಹಾಗೆ. ಸೊ ಇದೇ ಥರ ಪ್ರಕೃತಿಯಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ಗಳು ಆಗಿದ್ದಾವೆ ನನಗೆ. ಕೆಲವೊಂದು ಮನವರಿಕೆ ಆಗಿದ್ದಾವೆ, ಮನಸ್ಸಲ್ಲೇ ಇದ್ದಾವೆ. ಕೆಲವೊಂದನ್ನು ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಸಮಯಗಳು ಇರ್ತವೆ ಸ್ನೇಹಿತರೆ, ಆ ಒಂದು ಸಮಯದಲ್ಲಿ ಏನೇನು ನಡೆಯುತ್ತೆ ಸೊ ಅದು ಕೆಲವೊಂದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಇರುವಂಥದ್ದು ಪ್ರಕೃತಿ ಅಂದರೆ ಸಾಮಾನ್ಯ ಅಲ್ಲ ಸ್ನೇಹಿತರೆ. ಅದಕ್ಕೆ ನಾವು ಏನೇನೋ ಅಲ್ಲ ಅಂತ ನಾನು ಹೇಳ್ತೀನಿ. ಸೊ ವ್ಯೂನ ನೋಡ್ಕೊಳ್ಳಿ. ನಾನು ಇವಾಗ ಟಾಪಲ್ಲಿ ಇದ್ದೀನಿ, ಕಂಪ್ಲೀಟ್ ಆಗಿರುವಂಥ ವ್ಯೂ ನೋಡಿ ಇಲ್ಲಿಂದ ಹೆಂಗೆ ಅನಿಸುತ್ತೆ. ತುಂಬಾ ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಬೆಟ್ಟದ ತಪ್ಪಲು ಅಂದರೆ ಕೆಳಗಡೆ ಸೊ ಏನು ನೋಡ್ತಾ ಇದ್ದೀರಾ ನೀವು, ಅವೆಲ್ಲ ಹೊಲಗಳು. ಆ್ಯಕ್ಚುಲಿ ತುಂಬಾ ಹೊಲಗಳು ಇದ್ದಾವೆ ಈ ಕಡೆ ಎಲ್ಲ. ಸೊ ಅಲ್ಲಿಂದ ಆ ಕಡೆ ಮತ್ತು ಅಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಆ ಬೆಟ್ಟದ ಮೇಲೆ ಒಂದು ಟೆಂಪಲ್ ಕಾಣಿಸ್ತಾ ಇದೆ, ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹತ್ತಿರ ಹೋಗ್ತೀನಿ. ಇಲ್ಲಿ ಯಾವುದೋ ಒಂದು ಫೌಂಡೇಶನ್ ಮಾಡಿದ್ದಾರೆ, ಮೇ ಬಿ ಏನಾದರೂ ಮಾಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಫೌಂಡೇಶನ್ ಆಗಿದೆ, ಇನ್ನು ಮೇಲೆ ಏನಾದರೂ ನಿರ್ಮಾಣ ಮಾಡ್ಬೋದು. ಕಲ್ಲೆಲ್ಲ ಸ್ಟಾಕ್ ಆಗಿದೆ, ಏನಾದರೂ ಕಟ್ಬೋದು. ಸೊ ಇಲ್ಲೆಲ್ಲ ಏನೂ ಇರಲಿಲ್ಲ, ಸಿಮೆಂಟ್ ಎಲ್ಲ ಹಾಕಿ. ಈ ಕಡೆ ಎಲ್ಲ ನೀವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ನಾನು ನೋಡಿರೋ ಹಾಗೆ ಅಲ್ಲೆಲ್ಲ ಬರೀ ಗಿಡಗಳು ಇತ್ತು. ಯಾವುದೇ ರೀತಿಯಾಗಿರುವಂಥ ಒಂದು ಸಿಮೆಂಟು ಕಾಂಕ್ರೀಟ್ ಏನೂ ಹಾಕಿದ್ದಿಲ್ಲ. ಸೊ ಸ್ವಲ್ಪ ದಿನಗಳಾದ ನಂತರ ಇದು ಅಪ್ಡೇಟ್ ಆಗಿದೆ. ಜೈ ಶ್ರೀರಾಮ್. ಸ್ನೇಹಿತರೆ, ಇದು ಗಮನಿಸ್ತಾ ಇರ್ಬೋದು ನೀವು, ಇದು ಏನಿರ್ಬೋದು ನೋಡಿ. ಏನಿರ್ಬೋದು? ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದಲ್ಲ, ಅದನ್ನು ಇಲ್ಲಿ ನಾವು ದೇವರ ಒಂದು ಪಾದಗಟ್ಟೆ ಅಂತ ಕರೀತಾರೆ. ನೀವು ಏನಂತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಪಾದದ ಒಂದು ಕಟ್ಟೆ ಅಂತ ಕರೀತಾರೆ. ಇಲ್ಲಿ ಪೂಜೆ ಎಲ್ಲ ನಡೆಯುತ್ತೆ. ಸೊ ದೇವರ ಒಂದು ಪಾದಗಳು. ಓಕೆ, ಸೊ ಈ ಕಡೆ ಹಂಗೆ ನೋಡಿ, ದೊಡ್ಡದಾಗಿರೋವಂಥ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ಸೊ ಇದು ದೇವರ ಒಂದು ನಾಮಫಲಕ. ಅದ್ರ ಮೇಲೆ ಆ ರೀತಿಯಾಗಿರುವಂಥ ಒಂದು ಕಲ್ಲಿದೆ, ವಿತೌಟ್ ಬ್ಯಾಲೆನ್ಸ್. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ. ಸೊ ಯಾವ ಆಧಾರದ ಮೇಲೆ ಅದು ನಿಂತ್ಕೊಂಡಿದೆ ಅಲ್ಲಿ, ಸೊ ವಿಚಿತ್ರವಾಗಿದೆ ಅಂತ ಹೇಳ್ಬೋದು ನಾನು. ಸೊ ನನಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಹೇಳೋದು ಅಂತ. ಸೊ ನೀವೇ ಒಂದು ಸರಿ ಬಂದು ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಈ ಪ್ಲೇಸ್ನ ನಾನು ಹೇಳ್ತೀನಂತೆ. ಈ ಪ್ಲೇಸಿಗೆ ಬಂದು ಆಲ್ಮಟ್ಟಿಗೆ ತುಂಬ ಜನ ಬರ್ತೀರಾ. ಅದೇ ರೀತಿ ಈ ಒಂದು ದೇವಸ್ಥಾನಕ್ಕೆ ಬಂದು ನೀವು ಹೋದರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಅಗಮ್ಯವಾಗಿದೆ, ರಮ್ಯವಾಗಿದೆ, ವಿಚಿತ್ರವಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಒಂದು ದೂರದಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ಸ್ನೇಹಿತರೆ. ಆ ಬೆಟ್ಟದ ತುಂಬ ಇರೋದು ಕಲ್ಲೇ. ಆ ಬೆಟ್ಟದ ಮೇಲೆ 2 ದೇವಸ್ಥಾನ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಆ ಒಂದು ಬೆಟ್ಟದಿಂದ ಕಲ್ಲುಗಳನ್ನ ಒಯ್ದಿದ್ದಾರೆ. ಎಲ್ಲಿ ಹೋಗಿದೆ ಅಂದರೆ ನಮ್ಮದೇ ಆಗಿರುವಂಥ ಒಂದು ಡ್ಯಾಮ್ನ ಕೆಲಸಕ್ಕೆ ಹೋಗಿದೆ. ಬ್ಯಾಕ್ ಸೈಡ್ ನಾನೊಂದು ಕೆರೆ ಹೇಳಿದ್ನಲ್ಲ, ಆ ಕೆರೆಗೆ ಇದಕ್ಕೆ ಮತ್ತು ಅಲ್ಲಿ ಮೇಲೆ ಕಾಣಿಸ್ತಾ ಇರುವಂಥ ಟೆಂಪಲ್ಗೆ ಒಂದು ಲಿಂಕ್ ಇದೆ. ಸೊ ಒಂದು ಪರಸ್ಪರವಾಗಿರುವಂತಹ ಲಿಂಕ್ ಇದೆ. ಅದು ಯಾರ ಮೈಂಡಿಗೂ ಬರೋದಿಲ್ಲ. ಸೊ ನಾನು ಅಲ್ಲಿ ಬೆಟ್ಟದ ಮೇಲೆ ಏನು ದೇವಸ್ಥಾನ ಹೇಳೋದಲ್ಲ, ಅದಕ್ಕೂ ಕೂಡ ತುಂಬಾ ದೊಡ್ಡ ಇತಿಹಾಸ ಇದೆ. ಸೊ ಅದು ತುಂಬ ಭಯಾನಕವಾಗಿರುವಂಥ ಒಂದು ದೃಶ್ಯಗಳು ಇಲ್ಲಿರುವಂಥ ಜನಗಳು ಗಮನಿಸಿದ್ದಾರೆ. ಈ ಬಂದಿದೆ ಅಂತೆ, ತೋರಿಸ್ತೀನಿ ನಿಮಗೆ. ಅಲ್ಲಿ ಓಡ್ತಾ ಇದೆ, ಹೊರಟೋಯ್ತು ಸ್ನೇಹಿತರೆ. ಒಂದು ನರಿ ಬಂದಿತ್ತು, ಇಲ್ಲಿ ಹೊರಟೋಗ್ಬಿಡ್ತು.
ಅಲ್ಲಿ ಮೇ ಬಿ ಕ್ಯಾಮ್ರಾಕ್ಕೆ ಕ್ಯಾಚ್ ಆಗಲ್ಲ, ಅದು ದೂರದಲ್ಲಿದೆ. ಸ್ನೇಹಿತರೆ, ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಆಲ್ಮಟ್ಟಿ. ಓಕೆ, ನೀವು ಆಲ್ಮಟ್ಟಿಗೆ ಯಾವಾಗ ಗಾರ್ಡನ್ ನೋಡ್ಲಿಕ್ಕೆ ಬರ್ತೀರಾ, ಸೊ ಹಾಲಿಡೇ ಇದ್ದಾಗ ಬರ್ತೀರಾ, ಸೊ ಇನ್ನಿತರ ಕೆಲಸಗಳಲ್ಲಿ ಯಾವತ್ತಾದರೂ ಬರ್ತೀರಾ, ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಸೊ ಈ ಪ್ಲೇಸು ಆಲ್ಮಟ್ಟಿ ಎಲ್ಲಿ, ಅಡಿಕಲ್ ಗುಂಡಪ್ಪ ಒಂದು ದೇವಸ್ಥಾನ ಎಲ್ಲಿದೆ ಅಂತ ಯಾರಾದರೂ ಕೇಳಿದರೆ ನಿಮಗೆ ಹೇಳ್ತಾರೆ. ಅಡಿಕಲ್ ಗುಂಡಪ್ಪನ ಒಂದು ದೇವಸ್ಥಾನ ಎಲ್ಲಿದೆ, ಸೊ ಈ ವಿಡಿಯೋನ ನೋಡಿ ಈ ಹೆಸರ ನೀವು ಹೇಳಿದರೆ ಅಡಿಕಲ್ ಗುಂಡಪ್ಪನ ದೇವಸ್ಥಾನ ಎಲ್ಲಿದೆ ಅಂದರೆ ಖಂಡಿತವಾಗಿ ಇಲ್ಲಿ ಸುತ್ತಮುತ್ತ ಯಾವ ಒಂದು ಹಳ್ಳಿಯಲ್ಲಾದರೂ ಕೇಳಿದರೆ ಕೂಡ ಈ ದೇವಸ್ಥಾನ ಎಲ್ಲಿದೆ ಅಂತ ನಿಮಗೆ ತಿಳಿಸ್ತಾರೆ. ಸೊ ಅದನ್ನು ನೀವು ಫಾಲೋ ಮಾಡ್ಕೊಂಬಂದರೆ ನೀವು ಬರೋದೇ ಇಲ್ಲಿಗೆ. ಸೊ ತುಂಬ ಸೊಗಸಾಗಿದೆ, ತುಂಬ ಚೆನ್ನಾಗಿದೆ. ಸೊ ಬಂದು ಒಂದ್ಸರಿ ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಮತ್ತು ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ಸೊ ಫೆಬ್ರವರಿಯಲ್ಲಿ ಗೋರ್ಮೆಂಟ್ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಸೊ ಹೌದು, ನೀವೇನಾದರೂ ಗೋರ್ಮೆಂಟ್ ಜಾಬ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ, ಸೊ ನಿಮಗೆ ಒಳ್ಳೆಯ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ತೀನಿ. ಸೊ ಯಾವುದರಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ GDS, ಇಂಡಿಯನ್ ಪೋಸ್ಟ್ ಆಫೀಸ್, ಅದರ ಒಳಗಡೆ ಅಪ್ಲಿಕೇಶನ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ರಿಜಿಸ್ಟ್ರೇಷನ್ January 31, 2026. ಸೊ ಪೋಸ್ಟ್ ಆಫೀಸಲ್ಲಿ ಯಾರೆಲ್ಲ ಒಂದು ಜಾಬ್ನ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಒಂದು ಒಳ್ಳೆಯ ಅವಕಾಶ. ಸೊ 2 ವರ್ಷ 3 ವರ್ಷ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹೇಳಲಿಕ್ಕಾಗೋದಿಲ್ಲ. ಸೊ ಯಾರ್ಯಾರು ಗೋರ್ಮೆಂಟ್ ಜಾಬ್ನ ಮಾಡಬೇಕು, ನಾನು ಕೂಡ ಒಂದು ಸರ್ಕಾರಿ ವೃತ್ತಿ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಸೊ ಅವರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಇದೆ. ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಎಕ್ಸಾಮ್ಸ್ ಇರೋದಿಲ್ಲ. ಸೊ ಇದು ನಿಮ್ಮ ಒಂದು SSLC ಅಂದರೆ ಸೆಕೆಂಡ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಅದರ ಬೇಸಸ್ ಮೇಲೆ, ಅಂದರೆ ನೀವು ಎಷ್ಟು ಪರ್ಸೆಂಟೇಜ್ ಅದರಲ್ಲಿ ಮಾರ್ಕ್ಸ್ ಮಾಡಿರ್ತೀರ. ಸೊ ಕಂಪಲ್ಸರಿ ನೀವು ಮ್ಯಾಥ್ಸಲ್ಲಿ ಮತ್ತು ಇಂಗ್ಲೀಷಲ್ಲಿ ಪಾಸ್ ಆಗಿರಬೇಕು, ಮತ್ತು ಅದರಲ್ಲಿ ಒಳ್ಳೆಯ ಒಂದು ಸ್ಕೋರ್ ಮಾಡಿರಬೇಕು. ಸೊ ನೀವು ಒಳ್ಳೆಯ ಒಂದು ಸ್ಕೋರ್ ಮಾಡಿದ್ದೇ ಆದರೆ, ಸೊ ನಿಮ್ಮದು ಒಂದು ಪರ್ಸೆಂಟೇಜ್ ಒಳ್ಳೆಯದು ಆಗಿತ್ತಂದರೆ ಖಂಡಿತವಾಗಿ ನಿಮ್ಮದೊಂದು ಸೆಲೆಕ್ಷನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಕರ್ನಾಟಕದಲ್ಲಿ 1000 ಚೇಂಜಸ್ ಪೋಸ್ಟ್ಗಳು ಖಾಲಿ ಇದ್ದಾವೆ, ವೇಕೆನ್ಸಿ ಇದೆ. ಮತ್ತು ಇಂಡಿಯಾದಲ್ಲಿ ನೋಡೋದಾದರೆ 28,000ಕ್ಕಿಂತ ಹೆಚ್ಚಾಗಿ ಒಂದು ವೇಕೆನ್ಸಿಯನ್ನು ಕಾಲ್ಫರ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು RRBಯಲ್ಲಿ ಗ್ರೂಪ್ D ಜಾಬ್ಗೆ ಕೂಡ ಕಾಲ್ಫರ್ ಮಾಡಿದ್ದಾರೆ. ಸೊ ಯಾರು ಇಂಟ್ರೆಸ್ಟ್ ಇದ್ದೀರಾ, ಸೊ ಅಪ್ಲಿಕೇಶನ್ನ ಅಪ್ಲೈ ಮಾಡಿ, ಚೆಕ್ ಮಾಡಿ ನೋಡಿ ಒಂದ್ಸರಿ, ನಾನು ಹೇಳಿದ್ದನ್ನು ಚೆಕ್ ಮಾಡಿ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.